ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸ್ ಕೇಳಿ ಯೂಟ್ಯೂಬ್ಗೆ ಅಂತ ಹಾಕಿದ್ದೆ. ಸೊ ಎಲ್ಲರೂ ಕ್ವಶನ್ಸ್ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ ಮಾಡೋದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಲೈಕ್ ನಾನೇ ಕ್ವಶನ್ ನೋಡಿಬಿಟ್ಟು ಆನ್ಸರ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಜನ ಸ್ವಲ್ಪ ಚೇಂಜ್ ಕೇಳ್ತಾರಲ್ವಾ, ಅದಕ್ಕೆ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ನಮ್ಮ ಅಕ್ಕ ಕ್ವಶನ್ಸ್ ಕೇಳ್ತಾಳೆ, ನಾನು ಆನ್ಸರ್ ಮಾಡ್ತೀನಿ. So let's go. What is your hair secret? What you will put to your hair? Please make video on this. ಓಕೆ, ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ ಇದಕ್ಕೆ. ಒಂದು ಸರಳ ಪ್ರೇಮ ಕಥೆ ಫಿಲ್ಮ್ ಬಗ್ಗೆ ಮಾತಾಡು ಪ್ರತಿಮಾ, ಮತ್ತೆ ನಮ್ಮ ಹೊಸಪೇಟೆ ಬಗ್ಗೆ ಕೂಡ. ಹೊಸಪೇಟೆ ಫಸ್ಟು ಹೊಸಪೇಟೆ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನಮ್ಮ ಅಜ್ಜಿ ಊರು ಅಂದರೆ ಹೊಸಪೇಟೆ ಅಲ್ಲ, ಅಲ್ಲಿಂದ ಕಡ್ಡಿರಾಂಪುರ ಅಂತ ಒಂದು ಊರಿದೆ. ಸೊ ಅದು ಅಲ್ಲಿಂದ ಹಂಪಿಗೆ ಬರೀ 3 ಕಿಲೋಮೀಟರ್ಸ್ ಅಷ್ಟೇ. ನೀವೇನಾದ್ರೂ ಹೋದ್ರೆ ಹಂಪಿಗೆ ಹೋದ್ರೆ ಇದು ಹಂಪಿಗೆ ಹೋಗೋ ರೋಡಲ್ಲೇ ಇದೆ. ನಮ್ಮ ಇದು ಕಡ್ಡಿರಾಂಪುರದಲ್ಲಿ ಹೋಮ್ ಸ್ಟೇ ಮಾಡ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಮತ್ತೆ ನಮ್ಮ ತಾತ. ನೀವೇನಾದ್ರೂ ಹೋದ್ರೆ ಹಂಪಿಗೆ ಲೈಕ್ ಹೋದ್ರೆ ಸ್ಟೇ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅಲ್ಲೇ RVM ಹೋಮ್ ಸ್ಟೇ ಅಂತ ಇದೆ, ಪ್ಲೀಸ್ ಅಲ್ಲೇ ಸ್ಟೇ ಮಾಡಿ. ನೆಕ್ಸ್ಟ್ ಹೊಸಪೇಟೆ ಬಗ್ಗೆ, ನನಗೆ ಎಗ್ ರೈಸ್ ತುಂಬ ಇಷ್ಟ. ಅಲ್ಲಿ ಹೊಸಪೇಟೆನಲ್ಲಿ ಒಬ್ಬ ಆಂಟಿ ಮಾಡ್ತಾರೆ, ಸಕ್ಕತ್ತಾಗಂದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಗಿರ್ಮಿಟ್ ತುಂಬ ಇಷ್ಟ. ಅಲ್ಲಿ ಖಾದರ್ ಬಾಯ್ ಗಿರ್ಮಿಟ್ ಅಂತ 25 ಐಟಮ್ಸ್ ಹಾಕ್ಬಿಟ್ಟು ಮಾಡ್ತಾರಂತೆ ಅದರಲ್ಲಿ. ಬಟ್ ನಾನು ಟೇಸ್ಟ್ ಮಾಡಿಲ್ಲ, ನಮ್ಮ ಅಕ್ಕ ಹೇಳ್ತಾನೆ ಇತ್ತು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಮೊನ್ನೆ ಯೂಟ್ಯೂಬಲ್ಲಿ ನೋಡಿದಾಗ ಗೊತ್ತಾಯ್ತು ಅವ್ರದ್ದು, ಲೈಕ್ ಹೊಸಪೇಟೆನಲ್ಲೇ ಐತೆ ಅಂತ. ನೆಕ್ಸ್ಟು ಒಂದು ಸರಳ ಪ್ರೇಮ ಕಥೆ ಬಗ್ಗೆ ಹೇಳಿ ಅಂತ ಹೇಳಿದ್ರಲ್ವಾ, ಮೂವಿ ಬಗ್ಗೆ. ಅದ್ರ ಬಗ್ಗೆ ನಾನು ಹೆಂಗೆ ಸೆಲೆಕ್ಟ್ ಆಗಿದ್ದು ಅಂದರೆ, ಫಸ್ಟು ಮನೋಹರ್ ಸರ್ ಹೇಳಿದ್ರು ಈ ಥರ ಒಂದು ಆಡಿಷನ್ ಇದೆ ಅಂತ. ನಂಗೆ ಗೊತ್ತಿರಲಿಲ್ಲ, ಅಂದರೆ ಸಿಂಪಲ್ ಸುನೀಲ್ ಸರ್ ಮಾಡ್ತಾ ಇರೋದಂತ. ಆಮೇಲೆ ಹೋಗಿ ಆಡಿಷನ್ ಕೊಟ್ಟು ಅದಾದ್ಮೇಲೆ ಸೆಲೆಕ್ಟ್ ಆದೆ. ನೆಕ್ಸ್ಟು ಸೆಟ್ಟಿಗೆ ಹೋದೆ. ಅಲ್ಲಿ ಹೋದ್ಮೇಲೆ ಸುನೀಲ್ ಸರು ಪ್ರತಿಯೊಂದೂ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಂದರೆ ತುಂಬ ಚೆನ್ನಾಗಿ, ಲೈಕ್ ನಮ್ಗೆ ಅರ್ಥ ಆಗೋ ಥರ ನೀಟಾಗಿ ಅರ್ಥ ಮಾಡಿಸಿ ಲೈಕ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ರು. ಮತ್ತು ವಿನಯ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅಷ್ಟು ದೊಡ್ಡ ಸೆಲೆಬ್ರಿಟಿ ಮುಂದೆ ಮಾಡಬೇಕಂದ್ರೆ ನಿಜವಾಗ್ಲೂ ತುಂಬ ಭಯ ಆಗಿತ್ತು ನನಗೆ ಸ್ಟಾರ್ಟಿಂಗ್ ಹೋದಾಗ. ಅದಾದಮೇಲೆ ಅವರಿಂದ ನಾನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಮೀಟ್ ಆದೆ. ಅಂದರೆ ಲೈಕ್ ಸರೇ ಇಂಟ್ರೊಡ್ಯೂಸ್ ಮಾಡಿದ್ರು, ಹೆಂಗೆ ಅಂದರೆ ಇವಳು ನನ್ನ ತಂಗಿ ಕ್ಯಾರೆಕ್ಟರ್ ಮಾಡ್ತಾರೆ ಆ ಥರ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಮತ್ತು ಅರುಣಾ ಅಮ್ಮನೂ ಅಷ್ಟೇ, ಸ್ಟಾರ್ಟಿಂಗಲ್ಲಿ ನಂಗೆ ಡೈಲಾಗ್ ಕೊಟ್ಟಾಗ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದೆ. ಆಮೇಲೆ ಅಮ್ಮ ಹೇಳಿದ್ರು ಈ ಥರ ಮಾಡು, ಕೂಲಾಗಿ ಮಾಡು, ಏನೂ ಆಗಲ್ಲ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಯುವರ್ ಆ್ಯಕ್ಟಿಂಗ್ ಈಸ್ ಸೂಪರ್ ಅಕ್ಕ. ಆ್ಯಂಡ್ ಹೂ ಈಸ್ ಯುವರ್ ಫೇವ್ರೆಟ್ ಹೀರೋ ಆ್ಯಂಡ್ ಹೀರೋಯಿನ್? ಥ್ಯಾಂಕ್ ಯು ನನ್ನ ಆ್ಯಕ್ಟಿಂಗ್ ಇಷ್ಟ ಅಂತ ಹೇಳೋದಕ್ಕೆ. ಫೇವ್ರೆಟ್ ಹೀರೋ ಕಿಚ್ಚ ಸುದೀಪ್, ಹೀರೋಯಿನ್ ರಾಧಿಕಾ ಪಂಡಿತ್. ನಿಮ್ಮ ಬೆಳವಣಿಗೆ ಹೀಗೆ ಮುಂದುವರಿಯಲಿ. ಆಲ್ ದ ವೆರಿ ಬೆಸ್ಟ್ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇರಲೇಬೇಕು, ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಅಲ್ಲ. ವೆನ್ ಯು ಆರ್ ಡೂಯಿಂಗ್ ಮೂವಿ ವಿತ್ ಬಿಗ್ ಕನ್ನಡ ಆಕ್ಟರ್ಸ್? ಆ ಥರ ಅವಕಾಶ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಇವಾಗಲೇ 2 ಮೂವಿ, ಒಂದು ಸರಳ ಪ್ರೇಮ ಕಥೆ, ಅದರಲ್ಲಿ ವಿನಯ್ ರಾಜ್ಕುಮಾರ್ ಸರ್ ತಂಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ಮತ್ತು ಡಾಲಿ ಸರ್ ಜೊತೆ ಮಾಡಿದ್ದೀನಿ. ಆ್ಯಕ್ಚುಲಿ ಅದು ತುಂಬ ಚಿಕ್ಕ ಕ್ಯಾರೆಕ್ಟರು, ಬಟ್ ತುಂಬ ಜನ ನನ್ನನ್ನು ನೋಡಿಬಿಟ್ಟು ನೀವು ಹೊಯ್ಸಳದಲ್ಲಿ ಮಾಡಿದ್ದೀರಾ ಅಲ್ವಾ ಅಂತ ತುಂಬ ಜನ ಹೇಳಿದ್ರು. ಸೊ ನೆಕ್ಸ್ಟ್ ಬಂದರೆ ನಾನು ಮಾಡ್ತೀನಿ. ನಿಮಗೆ ಟಾಪ್ ಹೀರೋಯಿನ್ ಆಗಬೇಕು ಅಂತ ಡ್ರೀಮ್ ಇದೆಯಾ? ಅದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಖಂಡಿತವಾಗ್ಲೂ ಯಾರಿಗಿಲ್ಲ ಹೇಳಿ, ಕನ್ನಡದೊಳೆ ನಾನು. ಅದು ಅಲ್ಲೇ ಬೆಳಿಬೇಕಂತ ನಂಗೆ ತುಂಬ ಆಸೆ ಇದೆ. ಆ ಥರ ಏನಾದರೂ ಆಪರ್ಚುನಿಟಿ ಬಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಲೈಕ್ ಅದು ಚಿಕ್ಕ ಕ್ಯಾರೆಕ್ಟರ್ ಆಗಲಿ ದೊಡ್ಡ ಕ್ಯಾರೆಕ್ಟರ್ ಆಗಲಿ, ಒಂದೊಂದು ಹಂತದಿಂದ ಹೋಗ್ತಾ ಇದ್ದೀನಿ ಇವಾಗ, ಖಂಡಿತವಾಗ್ಲೂ ಮಾಡ್ತೀನಿ. ಶಾರ್ಟ್ ಮೂವೀಸ್ ಮಾಡಿ ಸಿಸ್ಟರ್? ಮಾಡಿದ್ದೀನಿ, 2 ಮಾಡಿದ್ದೀನಿ. ಒಂದು F, ಇನ್ನೊಂದು ಪ್ರೇಮ ತರಂಗ ಅಂತ. ಹಾಯ್, ರೋಹನ್ ಅಣ್ಣ ಬಗ್ಗೆ ಹೇಳಿ. ರೋಹನ್ ತುಂಬ ಒಳ್ಳೆ ಫ್ರೆಂಡ್ ನನಗೆ. ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಾರೆ, ಒಂದೇ ಥರ ಇರ್ತಾರೆ. ಮತ್ತು ಅವ್ರು ಎಲ್ಲಿರ್ತಾರೋ ಅಲ್ಲಿ ನಗು ಇರುತ್ತೆ, ಎಲ್ರೂ ನಗಿಸ್ತಾ ಇರ್ತಾರೆ ಅವರು. ನೀವು ಯಾರನ್ನ ಮದುವೆ ಆಗ್ತೀರಾ? ಲವ್ ಆರ್ ಅರೇಂಜ್ ಮ್ಯಾರೇಜ್? ನೇಬರ್ದಲ್ಲಿ ಯಾವ್ದಿರುತ್ತೋ ಅದನ್ನ ಆಗ್ತೀನಿ. ನೀವು ಇಷ್ಟು ಫೇಮಸ್ ಆಗೋಕೆ ಯಾರು ಹೆಲ್ಪ್ ಮಾಡಿದ್ದಾರೆ? ನನ್ನ ಫ್ಯಾಮಿಲಿ, ನನ್ನ ಫ್ಯಾನ್ಸ್, ಮತ್ತು ನಾನು ನಂಬಿರೋ ದೇವರು. ನೀವು ಇವಾಗ ಸ್ಟಡಿ ಮಾಡ್ತಿಲ್ವಾ? ಆ್ಯಂಡ್ ಎಜುಕೇಷನ್ ಕಂಪ್ಲೀಟ್ ಆಯ್ತಾ?
ಅಂದ್ರೆ ಹೇಳಿದ್ನಲ್ಲ, ಸೆಕೆಂಡ್ PU ಆಯ್ತು, ಡಿಗ್ರಿ ಮಾಡ್ಬೇಕು. ಡಿಗ್ರಿ ಅಂತೂ ಮಾಡೇ ಮಾಡ್ತೇನೆ. ಡಿಗ್ರಿ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಹಾಯ್, ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ವಲ್ಪ ಹೇಳಿ. ಯೂಟ್ಯೂಬ್ ಚಾನಲ್ ಬಗ್ಗೆನಾ? ಸ್ಟಾರ್ಟಿಂಗು ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ತುಂಬಾ ಚೆನ್ನಾಗಿ ಲೈಕ್ಸು ವ್ಯೂಸ್ ಎಲ್ಲ ಬರ್ತಾ ಇತ್ತು. ಬಟ್ ಇತ್ತೀಚೆಗೆ ಏನಾಯ್ತು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನ್ನ ಯೂಟ್ಯೂಬ್ದು. ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ವಿಡಿಯೋಸ್ ಹಾಕೋದನ್ನ. ಅದಾದ್ಮೇಲೆ ಒಂದು ವ್ಲಾಗ್ ಹಾಕ್ತೆ, ಅದು ಸ್ವಲ್ಪ ಕಮ್ಮಿ ವ್ಯೂಸ್ ಬಂತು. ಇದು ವಿಡಿಯೋ ನೋಡಿದ್ಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟು ಫುಡ್ ವ್ಲಾಗು ನಂದು ತುಂಬಾ ಚೆನ್ನಾಗಿ ಹೋಗಿದೆ. ಅದನ್ನ ಮಾಡ್ತೀನಿ, ಅಮ್ಮಂಗೆ ಹೇಳ್ತೀನಿ. ಮಮ್ಮಿ ಮೀ ನೆಕ್ಸ್ಟ್ ಫುಡ್ ವ್ಲಾಗ್ ಮಾಡೋಣ. ಫುಡ್ ವ್ಲಾಗ್ ಮಾಡೋಣ ಅಂದ್ರೆ ಊಟದ್ದು. ನೆಕ್ಸ್ಟ್ ಸಿಸ್, ನೀವು ಯಾವ್ದ್ರಲ್ಲಿ ವಿಡಿಯೋ ಮಾಡೋದು? ಐಫೋನಲ್ಲಿನಾ? ಐಫೋನಲ್ಲೂ ಮಾಡ್ತೀನಿ, ಮತ್ತೆ ಕ್ಯಾಮ್ರಾದಲ್ಲೂ ಮಾಡ್ತೀನಿ, ಎರಡರಲ್ಲೂ ಮಾಡ್ತೀನಿ. ನೀವು ಸ್ಟಾರ್ಟಿಂಗ್ ಯಾವ್ದ್ರ ಬಗ್ಗೆ ವಿಡಿಯೋ ವ್ಲಾಗ್ ಮಾಡಿದ್ದು ಹೇಳಿ. ಕೊರಿಯನ್ ಮಾಲ್ ನೆನಪಿದೆ. ಎಸ್. ನಿಮ್ಮ ಬರ್ಡೇ ಯಾವಾಗ ಅಕ್ಕ? ಇದು ನವೆಂಬರ್ ಅಲ್ಲ, ಡಿಸೆಂಬರ್. ಇನ್ನು 2 ತಿಂಗಳಾದ್ಮೇಲೆ, ಫೆಬ್ 3rd. ವಾಟ್ ಈಸ್ ಯುವರ್ ಡ್ರೀಮ್? ಡ್ರೀಮಾ? ಆಕ್ಚುಲಿ ಡ್ರೀಮ್ ಬಗ್ಗೆ ಎಲ್ಲ ಹೇಳ್ಕೊಬಾರ್ದಂತೆ, ಯಾಕೆ? ಮಾಡಿ ತೋರಿಸ್ಬೇಕಂತೆ. ಮಾಡಿ ತೋರಿಸ್ತೀನಿ ನಾನು. ಗುಡ್ ಗುಡ್. ಟೆಲ್ ಮೀ ಇನ್ ಒನ್ ವರ್ಡ್ ಅಬೌಟ್ ಯುವರ್ ಅಂತರ್ಪಟ ಫ್ಯಾಮಿಲಿ. ಕ್ರೇಜಿ ಫ್ಯಾಮಿಲಿ. ಕ್ರೇಜಿ ಫ್ಯಾಮಿಲಿ. ಅದು ಸಖತ್ ಎಂಜಾಯ್ ಮಾಡ್ತೀವಿ ನಾವು ಅಂತರ್ಪಟ ಸೆಟ್ಟಲ್ಲಿ. ನಿಜವಾಗ್ಲೂ ಕ್ರೇಜಿ. ಬೂಮ್. ಕೆಂಡದ ಸೆರಗು ಏನಾಯ್ತು ಪ್ರತು? ಅದ ಡಬ್ಬಿಂಗ್ ಆಗಿದೆ, ನೆಕ್ಸ್ಟ್ ರಿಲೀಸಿಂಗಿಗೆ ರೆಡಿ ಆಗಿದೆ. ಬಟ್ ಯಾವಾಗಂತ ಗೊತ್ತಿಲ್ಲ. ಗೊತ್ತಾದ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಫೇವ್ರೆಟ್ ಮೆಮೊರೀಸ್ ಯಾವುದು? ಮೆಮೊರೀಸ್ ಅಂದ್ರೆ ಫ್ಯಾಮಿಲಿ ಜೊತೆ ಟ್ರಿಪ್ ಹೋದಾಗ ಅಲ್ಲಿ ಮೆಮೊರೀಸ್ ತುಂಬಾ ಇಷ್ಟ ನಂಗೆ, ಫ್ಯಾಮಿಲಿ ಜೊತೆ ಹೋದಾಗ. ಅಪ್ಕಮಿಂಗ್ ಪ್ರಾಜೆಕ್ಟ್ಸ್? ನನಗೆ ತೆಲುಗುನಲ್ಲಿ ಒಂದು ಸೀರಿಯಲ್ ಸಿಕ್ಕಿದೆ. ಅದು ನೆಕ್ಸ್ಟ್ ಶೂಟ್ಗೆ ಹೋಗ್ಬೇಕು. ಸೊ ಅದೇ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಅಂದರೆ ತೆಲುಗುನಲ್ಲಿ ಮೇನ್ ಲೀಡ್ ಆಗಂದ್ರೆ ಹೀರೋಯಿನ್ ಆಗಿ ಸಿಕ್ಕಿದೆ. ಅದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿತ್ತು. ಸೊ ಅದು ಬಂದಾಗೂ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗುತ್ತೆ. ಇಲ್ಲಿವರೆಗೂ ಮಾಡಿದ್ದೀರಾ ಸಪೋರ್ಟು, ಇನ್ನು ಮುಂದೆನೂ ಮಾಡಿ. ಯು ಲೈವ್ ಇನ್ ಬ್ಯಾಂಗ್ಳೂರ್. ಇಫ್ ಯು ಎಸ್, ಕ್ಯಾನ್ ವಿ ಮೀಟ್ ಅಪ್ ಒನ್ಸ್? ಓಕೆ, ಮೀಟ್ ಆಗೋಣ. ಅಕ್ಕ, ಟ್ರೂತ್ ಆರ್ ಡೇರ್ ಆಡಿ ನೀವು, ರೋಹನ್ ಅಣ್ಣ ಮತ್ತೆ ನಿಮ್ಮ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಓಕೆ ಮಾಡ್ತೀನಿ. ಯುವರ್ ಫೇವ್ರೆಟ್ ಹಾಲಿಡೇ ಡೆಸ್ಟಿನೇಷನ್? ನಂಗೆ ಕೂರ್ಗ್ ತುಂಬ ಇಷ್ಟ. ಕೂರ್ಗು, ಚಿಕ್ಕಮಂಗ್ಳೂರು, ಅಲ್ಲಿಗೆ ಹೋಗ್ಬೇಕಂತ. ಯುವರ್ ಆ್ಯಕ್ಟಿಂಗ್ ಸ್ಟಾರ್ಟೆಡ್ ಫ್ರಮ್ ಹೂ ಪ್ರತಿಮಾ? ಸೊ ನನ್ನ ಆ್ಯಕ್ಟಿಂಗ್ ಕರಿಯರ್ ಸ್ಟಾರ್ಟ್ ಆಗಿದ್ದು ಸಾಯಿ ಪ್ರಕಾಶ್ ಸರ್ ಇಂದ. ಒಂದು ಆ್ಯಡ್ ಶೂಟ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಆ್ಯಕ್ಟಿಂಗ್ ನೋಡ್ಬಿಟ್ಟು ಲೈಕ್ ಹೇಳಿದ್ರು ಅವರು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯಮ್ಮ, ನಿನಗೆ ಫ್ಯೂಚರ್ ಇದೆ ಅಂತ ಹೇಳಿದ್ರು. ಎನಿ ಪಾಸ್ಟ್ ರಿಲೇಶನ್ಶಿಪ್ಸ್ ಡೋಂಟ್ ಸ್ಕಿಪ್? ರಿಲೇಶನ್ಶಿಪ್ಸಾ? ವಾವ್, ಪಾಸ್ಟು ಇಲ್ಲ, ಪ್ರೆಸೆಂಟು ಇಲ್ಲ, ಫ್ಯೂಚರು ಗೊತ್ತಿಲ್ಲ. ಸಿಂಗಲ್ ಆಗಿದ್ದೀನಿ, ಹೀಗೆ ಚೆನ್ನಾಗಿದ್ದೀನಿ. ಓಕೆ, ನೆಕ್ಸ್ಟ್. ಆರ್ ಯು ಲವ್ವಿಂಗ್ ರೋಹನ್? ಇಲ್ಲ, ಯಪ್ಪ ಎಷ್ಟೊತ್ತಿಗೆ ಆನ್ಸರ್ ಮಾಡಿ. ಇಲ್ಲ, ನೋ, ಫ್ರೆಂಡ್. ನೆಕ್ಸ್ಟ್. ಡೂ ಡೈಲಿ ವ್ಲಾಗ್ಸ್? ಓಕೆ, ಮಾಡ್ತೀನಿ. ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದೆ ಮಾಡಬೇಕು ಅಂತ, ಬಟ್ ಟೈಮ್ ಸಾಕಾಗ್ತಾ ಇರಲಿಲ್ಲ. ಸೊ ಓಕೆ, ನನ್ನ ಪರ್ಸ್ನಲ್ ಕ್ವಶನ್. ನಿಮ್ಮ ಫ್ಯಾಮಿಲಿನ ಎಷ್ಟು ಇಷ್ಟಪಡ್ತೀರಾ ನೀವು? ನನಗೆ ನೀನ್ ಕೇಳ್ತಾ ಇರೋ ಕ್ವಶನ್. ಅದೇ ನಾನು ಹೇಳಿದ್ನಲ್ಲ, ಪರ್ಸನಲ್ ಕ್ವಶನ್ ಅಂತ. ಅಯ್ಯೋ ದೇವ್ರೆ. ಫ್ಯಾಮಿಲಿ ನಾನು ತುಂಬಾ ಇಷ್ಟಪಡ್ತೀನಿ. ಲೈಕ್ ನಾನಿವತ್ತು ಇಲ್ಲಿ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಪ್ರತಿ ಒಂದರಲ್ಲೂ ನನಗೆ ಸಪೋರ್ಟ್ ಮಾಡಿರೋದು ನನ್ನ ಫ್ಯಾಮಿಲಿನೇ. ಮೇನ್ ನಮ್ಮ ಮೇಘಕ್ಕ. ಇವಾಗೂ ನೋಡ್ಬೋದು ನೀವು, ಅವಳದ್ದು ಫನ್ನಿನೇ ನೀವು ಕೇಳ್ತಾ ಇರೋದು. ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾಳೆ ಅವಳು ನನಗೆ. ಸಪೋರ್ಟ್ ಮಾಡ್ತಾ ಇದ್ದಾರಾ ರಿಲೇಟಿವ್ಸ್? ಎಲ್ರು ಮಾಡ್ತಾರೆ. ಲೈಕ್ ಮನೆಗೆ ಬಂದಾಗ ಎಲ್ರು ಹೇಳ್ತಾರೆ ಏನಂತ, ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ, ರೀಲ್ಸ್ ಆಗಲಿ ಅಥವಾ ನೀನ್ ಅಂತರ್ಪಟ ಸೀರಿಯಲ್ ನೋಡ್ತಾರಲ್ಲ
ಅದ್ರ ಬಗ್ಗೆನೂ ಹೇಳಿದ್ರು, ತುಂಬ ಚೆನ್ನಾಗಿ ನಮ್ಮ ಅಜ್ಜಿ ಹೇಳಿದ್ರು ಯಾಕಷ್ಟು ಕಾಟ ಕೊಡ್ತೀಯ ಅಂತ ನಮ್ಮ ಅಜ್ಜಿನೂ ಕೇಳಿದ್ರು. ಆಮೇಲೆ ತೆಲುಗುದ್ ಬಂದಾಗೂ ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ರು ರಿಲೇಟಿವ್ಸು. ಮುಂಚೆ ಇರಲಿಲ್ಲ, ಇವಾಗಿದೆ, ಅದೇ ಖುಷಿ. ಥ್ಯಾಂಕ್ ಯು. ಫೈನಲಿ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಕ್ವಶನ್ಸಿಗೂ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಇನ್ನು ತುಂಬ ಬ್ಲಾಗ್ಸ್ ಬರುತ್ತೆ, ನೋಡ್ತಾ ಇರಿ, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.